ಫೈನ್. ಸೊ ಸ್ಕ್ರೀನ್ ಶೇರ್ ಮಾಡಿದ್ನಲ್ಲ, ಕಾಣಿಸ್ತಿದೆ ಅಲ್ವಾ? ಸೊ ನಿನ್ನೆ ನಾವು ಕ್ಲಾಸಲ್ಲಿ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಲ್ಲಿ ಪೇಮೆಂಟ್ ರನ್ ಎರಡೂ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಟಿಲ್ ಇಯರ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಯಾವ ತರ ಟ್ರಿಗರ್ ಆಗುತ್ತೆ, ಯಾವ ತರ ಕ್ಲಿಯರ್ ಆಗುತ್ತೆ ಪೇಮೆಂಟ್ ಅಲ್ಲಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ್ದೀರಾ ಯಾರಾದ್ರೂ? ಅಭಿಷೇಕ್. ಸೊ ಮಾಡ್ಬೇಕು. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದ್ರೇನೆ ಸೊ ನಿಮ್ಗೆ ಅರ್ಥ ಆಗೋದು. ಓಕೆ, ಸೊ ಇವಾಗ ನಾನು ಸ್ಪೆಷಲ್ ಜಿ ಎಲ್ ಏನ್ ಹೇಳಿದೆ ಇವಾಗ, ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಒಂದು ಟ್ರಾನ್ಸಾಕ್ಷನ್ ನ ಪೋಸ್ಟ್ ಮಾಡ್ತಿದ್ದೀರಾ ಪರ್ಟಿಕ್ಯುಲರ್ ಆಗಿ ಅಂದ್ರೆ, ಸೊ ಆ ಟ್ರಾನ್ಸಾಕ್ಷನ್ಸ್ ನ ಪೋಸ್ಟ್ ಮಾಡಬೇಕು ಅಗೇನ್ಸ್ಟ್ ದ ವೆಂಡರ್ ಅಥವಾ ಕಸ್ಟಮರ್ ಟ್ರಿಗರ್ ಆಗಬೇಕು ಅಂದ್ರೆ, ಸೊ ವಿ ಹ್ಯಾವ್ ಟು ಯೂಸ್ ದ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್. ಓಕೆ, ಸೊ ಈಗ ಡ್ಯಾಶ್ 47 or 48 ಹೋದ್ರೆ, ಸೊ ಇದು ಡೌನ್ ಪೇಮೆಂಟ್ ರಿಕ್ವೆಸ್ಟ್. ಸೊ ಇಫ್ ಯು ವಾಂಟ್ ಟು ರಿಕ್ವೆಸ್ಟ್ ಅ ಡೌನ್ ಪೇಮೆಂಟ್, ಸೊ ಅವಾಗ ಡೌನ್ ಪೇಮೆಂಟ್ ರಿಕ್ವೆಸ್ಟ್ ರೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಕಡೆಯಿಂದ ಏನಾದ್ರು ಡೌನ್ ಪೇಮೆಂಟ್ ರಿಕ್ವೆಸ್ಟ್ ಪೇ ಮಾಡೋದಕ್ಕೆ ಬಿಫೋರ್ ಪೇಯಿಂಗ್ ರೈಸ್ ಮಾಡಬೇಕು ಅಂದ್ರೆ F-47 ನ ಯೂಸ್ ಮಾಡ್ತೀವಿ. ಸೊ ಒಂದು F-48 ಬಂದ್ಬಿಟ್ಟು ಡೌನ್ ಪೇಮೆಂಟ್ ಮಾಡೋದಕ್ಕೆ ವೆಂಡರ್ಗೆ. ಓಕೆ, ಇದು ಪೇಮೆಂಟ್ಗೆ, ಸೊ ಅದು ರಿಕ್ವೆಸ್ಟ್ಗೆ. ಸೊ ಟಿ ಕೊಡು. ಸೊ ಇಲ್ಲಿ ನೀವು ನೋಡಿ, ಇಲ್ಲಿ ಪೇಮೆಂಟ್ ನ ಪೋಸ್ಟ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ಡೇಟು, ಪೋಸ್ಟಿಂಗ್ ಡೇಟ್ ಇವೆಲ್ಲ ಕಾಮನ್ ಇದ್ದೇ ಇರುತ್ತೆ. ಸೊ ಅಕೌಂಟ್ ಅಂತ ಬಂದಾಗ ವೆಂಡರ್ ಅಕೌಂಟ್ ನಂಬರ್ ಹಾಕ್ತೀವಿ. ಬಟ್ ವೆನ್ ಇಟ್ ಕೇಮ್ ಟು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್, ಸೊ ನಾವಿಲ್ಲಿ ಒಂದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ನ ಅಸೈನ್ ಮಾಡಬೇಕಾಗುತ್ತೆ. ಸೊ ನಾವು ಯಾವುದು ಡಿಫೈನ್ ಮಾಡಿಲ್ಲ ಇನ್ನು ಸಿಸ್ಟಮ್ ಅಲ್ಲಿ. ಸೊ ವಿ ಹ್ಯಾವ್ ಟು ಡಿಫೈನ್ ಇಟ್. ಸೊ ಇವಾಗ ಇಲ್ಲಿ ನೋಡಬಹುದು, ಆಲ್ರೆಡಿ ಸಿಸ್ಟಮ್ ಅಲ್ಲಿ ಇರೋದು ಈ ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಇದೆ. ಇದು ಯಾವುದು ನಮ್ಮ ಕಂಪನಿ ಕೋಡ್ಗೆ, ಜಿ ಎಲ್ ಅಕೌಂಟ್ಗೆ ಯಾವುದಕ್ಕೂ ನಾವು ಅದನ್ನ ಅಸೈನ್ ಮಾಡಿಲ್ಲ. ಓಕೆ, ಸೊ ಇವಾಗ ನಾರ್ಮಲಿ ಡೌನ್ ಪೇಮೆಂಟ್ಸ್ ಅಂತ ಬಂದಾಗ ಎ ಅಂತ ಬರುತ್ತೆ. ಸೊ ಅದು ಕಸ್ಟಮರ್ ಡೌನ್ ಪೇಮೆಂಟ್ಸ್ ಅಂಡ್ ಡೌನ್ ಪೇಮೆಂಟ್ಸ್ ಇರುತ್ತೆ. ಅಂಡ್ ಇದೇ ತರ ಡಿಫ್ರೆಂಟ್ ಸಿನಾರಿಯೋಸ್ ಲೈಕ್ ಡಿಸ್ಕೌಂಟ್ ಇರ್ಬೋದು, ಡೌನ್ ಪೇಮೆಂಟ್ ರಿಕ್ವೆಸ್ಟ್ ಇರ್ಬೋದು, ಸೊ ಗ್ಯಾರಂಟೀಸ್ ಇರ್ಬೋದು, ಸೆಕ್ಯೂರಿಟಿ ಡಿಪಾಸಿಟ್ ಇರ್ಬೋದು. ಓಕೆ, ಸೊ ಈ ತರ ಸುಮಾರು ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ ಏನ್ ಬರುತ್ತೆ, ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಬ್ಯಾಕ್ ಎಂಡ್ ಅಲ್ಲಿ ನಾವು ಕಾನ್ಫಿಗರೇಷನ್ಸ್ ಮಾಡಿರ್ಬೇಕು. ಸೊ ಸ್ಪೆಷಲ್ ಜಿ ಎಲ್ಗೆ ಟ್ರಿಗರ್ ಆಗುತ್ತೆ. ಓಕೆ, ಸೊ ಅದ್ಯಾವ ತರ ಮಾಡೋದು, ಸೊ ಅದಾದ್ಮೇಲೆ ಈ ಪೇಮೆಂಟ್ ಯಾವ ತರ ರನ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ವೆಂಡರ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕು. ಫಸ್ಟ್ ನಾವು ಕಾನ್ಫಿಗರೇಷನ್ಸ್ ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ಟಿ ಕೋಡ್ ವೈಸ್ ಸೊ ಎಕ್ಸೆಲ್ ಕೂಡ ಆಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ FB KPI ಇಸ್ ದ ಟಿ ಕೋಡ್ ಟು ಡು ದ ಕಾನ್ಫಿಗರೇಷನ್ಸ್ ಆಫ್ ಸ್ಪೆಷಲ್ ಜಿ ಎಲ್. ಸೊ ಇಲ್ಲಿ ನಿಮ್ಗೆ ಸ್ಪೆಷಲ್ ಜಿ ಎಲ್ ಹೋಗ್ಬೇಕು. ಸ್ಪೆಷಲ್ ಜಿ ಎಲ್ ಅಲ್ಲಿ ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ ಟೈಪ್ ಇದೆ, ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ಇದೆ. ಸೊ ಡಿ ಅಂದ್ರೆ ಕಸ್ಟಮರ್ ಅಲ್ವಾ, ಕೆ ಅಂದ್ರೆ ವೆಂಡರ್, ಕರೆಕ್ಟ್. ಸೊ ಇವಾಗ ಡಿ ಕಸ್ಟಮರ್ ರಿಲೇಟೆಡ್ ನೀವು ಏನಾದ್ರು ಡೌನ್ ಪೇಮೆಂಟ್ ಪ್ರೋಸೆಸ್ ಮಾಡುವಾಗ, ಸೊ ಕಸ್ಟಮರ್ ರಿಲೇಟೆಡ್ ಸ್ಪೆಷಲ್ ಜಿ ಎಲ್ ಕ್ರಿಯೇಟ್ ಮಾಡ್ಬಿಟ್ಟು ಜಿ ಎಲ್ ಗೆ, ಸೊ ಜಿ ಎಲ್ ಗೆ ಅಸೈನ್ ಮಾಡ್ತಾ ಹೋಗ್ತೀವಿ. ದ ಸಿಮಿಲರ್ ವೇ, ಸೊ ವೆಂಡರ್ ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ ಬಂದಾಗ, ಸೊ ವೆಂಡರ್ ರಿಲೇಟೆಡ್ ಏನಿದೆ, ಸೊ ಆ ಸ್ಪೆಷಲ್ ಜಿ ಎಲ್ ಅಕೌಂಟ್ಗೆ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ವೆಂಡರ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿದೆ ನೋಡಿ ಡೌನ್ ಪೇಮೆಂಟ್ಸ್ ಆರ್ ಕರೆಂಟ್ ಅಸೆಟ್ಸ್ ಅಂತ. ಸೊ ಕರೆಂಟ್ ಅಸೆಟ್ಸ್ ಯಾವಾಗ ಆಗುತ್ತೆ ಅಂದ್ರೆ, ಎಲ್ಲ ಡೌನ್ ಪೇಮೆಂಟ್ ಕರೆಂಟ್ ಅಸೆಟ್ಸ್ ಆಗೋದು, ಕರೆಕ್ಟ್, ವೆಂಡರ್ ರಿಲೇಟೆಡ್. ಸೊ ಎಲ್ಲಾ ಡೌನ್ ಪೇಮೆಂಟ್ ಕಸ್ಟಮರ್ ರಿಲೇಟೆಡ್ ಕರೆಂಟ್ ಲೈಬಿಲಿಟೀಸ್ ಆಗೋದು. ಸೊ ವೈ ಬಿಕಾಸ್, ಸೊ ವೆಂಡರ್ ನಾವು ಪೇ ಮಾಡಿದಾಗ, ಸೊ ಇಟ್ ವಿಲ್ ಬಿ ಕರೆಂಟ್ ಅಸೆಟ್ ಅಂಟಿಲ್ ಅನ್ಲೆಸ್ ಯು ರಿಸೀವ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ತಗೊಳ್ಳೋವರೆಗೂ ಅದು ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸೊ ಕಸ್ಟಮರ್ಗೆ ನೀವು ಅಂಟಿಲ್ ಅನ್ಲೆಸ್ ನೀವು ಪ್ರಾಡಕ್ಟ್ ನ ಡೆಲಿವರ್ ಮಾಡೋವರೆಗೂ ಇಟ್ ವಿಲ್ ಬಿ ಇನ್ ಕರೆಂಟ್ ಲೈಬಿಲಿಟಿ. ಓಕೆ, ಸೊ ಇವಾಗ ಅಡ್ವಾನ್ಸ್ಗೆ ಒಂದು ಸ್ಪೆಷಲ್ ಜಿ ಎಲ್ ಇಂಡಿಕೇಟರ್ ನ ಮೇಂಟೈನ್ ಮಾಡಬೇಕು. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಬಂದ್ಬಿಟ್ಟು HCLT. ಸೊ ಇಲ್ಲಿ ನಾವು ರೀಕನ್ಸಿಲೇಷನ್ ಅಕೌಂಟ್ ಅಲ್ಲಿ ಅಂಡ್ ಸ್ಪೆಷಲ್ ಜಿ ಎಲ್ ಅಕೌಂಟ್ ಅಲ್ಲಿ ಡಿಫೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇವಾಗ ನಮ್ದು ರೀಕನ್ಸಿಲೇಷನ್ ಅಕೌಂಟ್ ಅಂತ ಬಂದಾಗ ಯಾವ್ದಿದೆ, ವೆಂಡರ್ ಅಗೇನ್ಸ್ಟ್ ಅಕೌಂಟ್ಸ್ ಪೇಯಬಲ್ ಇದೆ. ಸೊ FS00 ಓಪನ್ ಮಾಡ್ಕೊಳ್ಳಿ. ಸೊ FS00 ಹೋಗ್ಬಿಟ್ಟು ನೀವು ಕರೆಂಟ್ ಲಯಬಿಲಿಟೀಸ್ ಹೋದ್ರೆ ನಿಮ್ಗೆ ರೀಕನ್ಸಿಲೇಷನ್ ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ ಇದೆ. ಸೊ ಇವಾಗ ನಾನು ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಡೌನ್ ಪೇಮೆಂಟ್ಸ್ ಒಂದು ಜಿ ಎಲ್ ನ ಕ್ರಿಯೇಟ್ ಮಾಡಬೇಕು. ಓಕೆ, ದಿಸ್ ಇಸ್ ಕ್ಲಿಯರ್. ಸೊ ಕರೆಂಟ್ ಅಸೆಟ್ ನಾನು ಯಾವ್ದು ಡಿಫೈನ್ ಮಾಡಿರ್ಲಿಲ್ವಾ. ಓಕೆ, ಸೊ ಲೆಟ್ ಮಿ ಕ್ರಿಯೇಟ್ ಒನ್ GL ಫಾರ್ ಕರೆಂಟ್ ಅಸೆಟ್. ಸೊ ಕ್ರಿಯೇಟ್ ನ್ಯೂ. ಸೊ ಏನ್ ರೇಂಜ್ ಕೊಡ್ತೀವಿ ನೋಡ್ಕೊಳ್ಳಿ. ಕರೆಂಟ್ ಅಸೆಟ್ಸ್ಗೆ 2,90,000. ಓಕೆ, ಸೊ ಈ ರೇಂಜ್ನ ಯೂಸ್ ಮಾಡ್ಕೊಳ್ಳಿ.
ಓಕೆ, ಇದು ಕರೆಂಟ್ ಅಸೆಟ್ಸ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಐಟಮ್ ಆಗಿರುತ್ತೆ. ಕರೆಂಟ್ ಅಸೆಟ್ ರೇಂಜ್ ಬೇರೆ ಇದೆಯಲ್ಲ, 2,50,000 ಇದೆ. ಓಕೆ, ಸೊ ಅದಾದ್ಮೇಲೆ ಮತ್ತೆ ಚೇಂಜ್ ಮಾಡಿದಲ್ವ ನಾವು, ಸೊ 2,50,000 ತಗೋಬೇಕು. ಸೊ SS00 create new 2,50,000. So balance sheet, current assets. Okay, so this is different group. SS00 change the company code here. Excel ಇದೆ. ರೇಂಜ್ ಏನು ತಗೊಂಡ್ರೆ ಒಂದೊಂದ್ಸಲ ಹಾಕೋಣ. ಓಕೆ, 2,50,001 ಅದು. ಓಕೆ, ಸೊ ನಾನು 50,000 ಆಗ್ತಾ ತಗೊಂತಾ ಇದ್ದೆ, 50,001. ಓಕೆ, ಸೊ 50,001 ತಗೋಬೇಕು. ಸೊ ಎಂಟರ್. ಸೊ ಬ್ಯಾಲೆನ್ಸ್ ಶೀಟ್, ಕರೆಂಟ್ ಅಸೆಟ್. ಓಕೆ, ಇವಾಗ ತಗೊಂತೀವಿ. ಸೊ ಇಲ್ಲಿ ನಾವು ಸ್ಪೆಷಲ್ ಇಂಡಿಕೇಟರ್ನ ಸೊ ಅಸೈನ್ ಮಾಡೋದಕ್ಕೆ ಒಂದು GL ನ ಡಿಫೈನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವೆಂಡರ್, ಸೊ ಡೌನ್ ಪೇಮೆಂಟ್, ಸೊ ವೆಂಡರ್ ಡೌನ್ ಪೇಮೆಂಟ್ ಆದ್ಮೇಲೆ ಇದು ವೆಂಡರ್ ರಿಕನ್ಸಿಲೇಷನ್. ಓಕೆ, ವೆಂಡರ್ ರಿಕನ್ಸಿಲೇಷನ್. ಸೊ ಇಲ್ಲಿ ಶಾರ್ಟ್ ಕೇಳಿ ನೀವು ವೆಂಡರ್ ನಂಬರ್ ಕೂಡ ಹಾಕ್ಬೋದು. ಸೊ ಇಲ್ಲಾಂದ್ರೆ ಶಾರ್ಟ್ ಕೇಳಿ 001 ಪೋಸ್ಟಿಂಗ್ ಡೇಟ್ ಕೂಡ ಹಾಕೋಬಹುದು. ಓಕೆ, ಸೊ ವಿಲ್ ಟೇಕ್ ದ ವೆಂಡರ್ ನಂಬರ್. ಸೊ ಇಲ್ಲಿ ನಾವು ರೀಕನ್ಸಿಲೇಷನ್ ಅಕೌಂಟ್ಗೆ ಸಪರೇಟ್ ಒಂದು ಗ್ರೂಪಿಂಗ್ ಮಾಡಿದ್ವಿ. ಸೊ ಅದನ್ನ ಅಸೈನ್ ಮಾಡ್ಕೊಂಡ್ರೆ, ಸೊ ಕ್ರಿಯೇಟ್. ಸೊ ಇವಾಗ ಒಂದು GL ನ ಕ್ರಿಯೇಟ್ ಮಾಡಿದೆ. ಸೊ ದಿಸ್ ಇಸ್ ವಾಟ್ ದ ಸ್ಪೆಷಲ್ GL. ಸೊ ಅದನ್ನ ನಾವು ಇಲ್ಲಿ ಅಸೈನ್ ಮಾಡ್ತೀವಿ. ಸೊ ರೀಕನ್ಸಿಲೇಷನ್ GL ಇದೆಯಲ್ಲ, ಇಟ್ ಈಸ್ ಕರೆಂಟ್ ಲ್ಯಾಬಿಲಿಟೀಸ್. ಸೊ ಈ ರೀಕನ್ಸಿಲೇಷನ್ GL ಸೊ ಇಲ್ಲಿ ಅಸೈನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಸೊ ಸೇವ್ ಇಟ್. ಇವಾಗ ಸೇವ್ ಆಯ್ತು. ಸೊ ಇವಾಗ ಒಂದು ನಾವು ಸ್ಪೆಷಲ್ GL ಇಂಡಿಕೇಟರ್ಸ್ ನ ಡಿಫೈನ್ ಮಾಡಿದೀವಿ. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ಎ ಇದೆ, ಓಕೆನಾ. ಸೊ ಇದೇ ತರ ನೀವು ಡಿಫ್ರೆಂಟ್ ಯಾವ್ಯಾವ ಸ್ಪೆಷಲ್ GL ಇಂಡಿಕೇಟರ್ಸ್ ಬರುತ್ತೆ, ಸೊ ಅದೆಲ್ಲದಕ್ಕೂ ನಾವು ಅಸೈನ್ ಮಾಡ್ತಾ ಹೋಗ್ಬೇಕಾಗತ್ತೆ ಸಿನಾರಿಯೋಸ್ ವೈಸ್. ಸೊ ನಿಮ್ಗೆ ವೆಂಡರ್ ಯಾವ ತರ, ಲೈಕ್ ಕಸ್ಟಮರ್ ಯಾವ ತರ ಹೇಳಿದೆ, ಸೊ ವೆಂಡರ್ ಸಿಮಿಲರ್ ವೇ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ದ ಪೇಮೆಂಟ್ಸ್ ಇರುತ್ತೆ. ಸೊ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾರೆ, ಸೆಕ್ಯೂರಿಟಿ ಡಿಪಾಸಿಟ್ ಅಂತ ತಗೊಂತಾರೆ, ಗ್ಯಾರಂಟೀಸ್ ಕೂಡ ತಗೊಂತಾರೆ. ಸೊ ವೈ, ಬಿಕಾಸ್ ಏನಕ್ಕೋಸ್ಕರ ಇದು ತಗೊಳ್ಳೋದು ಅಂತಂದ್ರೆ, ಸೊ ಲೈಕ್ ಇವಾಗ ಸಮ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮ್ಗೆ ಇಂಟರ್ ಸ್ಟೇಟ್ ಇರ್ಬೋದು, ಅಥವಾ ನಿಮ್ಗೆ ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಸೊ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಗುವಾಗ ಸೊ ಬೈ ಚಾನ್ಸ್ ಏನಾದ್ರು ಡ್ಯಾಮೇಜಸ್ ಆದ್ರೆ ಪ್ರಾಡಕ್ಟ್ಸ್, ಸೊ ಏನಾದ್ರು ಪ್ರಾಬ್ಲಮ್ ಆದ್ರೆ, ಸೊ ಅವಾಗ ಏನಾಗುತ್ತೆ, ಸೆಕ್ಯೂರಿಟಿ ಡಿಪಾಸಿಟ್ ಏನಿರುತ್ತೆ, ಸೊ ಅಮೌಂಟ್ ಅಲ್ಲಿ ಅವರು ಅದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಶಾರ್ಟೇಜ್ ಆಫ್ ಡೆಲಿವರಿ, ಸೊ ಏನಾದ್ರು ಪ್ರಾಡಕ್ಟ್ ಶಾರ್ಟೇಜ್ ಆದ್ರೆ ಡೆಲಿವರಿ ಟೈಮ್ ಅಲ್ಲಿ, ಸೊ ಈ ತರ ಇದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಫಸ್ಟ್ ತಗೊಂಡು, ಸೊ ಆಫ್ಟರ್ ಟೈಮ್ ಏನ್ ಮಾಡಿದ್ರೆ ಅದರಲ್ಲಿ ನಾಕ್ ಆಫ್ ಮಾಡ್ಕೊಂತಾರೆ ಸೆಕ್ಯೂರಿಟಿ ಡಿಪಾಸಿಟ್ ಅಲ್ಲಿ. ಸೊ ದಟ್ ಏನಾಗುತ್ತೆ, ಸೊ ನಿಮ್ಗೆ ಏನೇ ಬ್ಯಾಲೆನ್ಸಸ್ ಇದ್ರೂ ಕೂಡ ಇಟ್ ವಿಲ್ ಟ್ರಿಗರ್ ಟು ದ ಬ್ಯಾಲೆನ್ಸ್ ಶೀಟ್ ಐಟಮ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಟ್ರಿಗರ್ ಆಗುತ್ತೆ. ಅಂಡ್ ಮೋರ್ ಓವರ್ ಇಟ್ ವಿಲ್ ಬಿ ರಿಫ್ಲೆಕ್ಟ್ ವೆನ್ ಯು ವಿಲ್ ಡು ದ ಕ್ಲಿಯರೆನ್ಸ್, ಸೊ ಇಟ್ ವಿಲ್ ಬಿ ರಿಫ್ಲೆಕ್ಟ್ ಆನ್ ದ ಪೇಯಬಲ್ಸ್. ಓಕೆ, ಸೊ ನೆಕ್ಸ್ಟ್ ಇವಾಗ ಸ್ಪೆಷಲ್ GL ನಾವು ಡಿಫೈನ್ ಮಾಡಿದ್ವಿ. ಸೊ ವೆಲ್ ಲೆಟ್ಸ್ ಟ್ರೈ ಟು ಪೋಸ್ಟ್ ದಿಸ್ ಒನ್. ಓಕೆ, ಕ್ಲೋಸ್ ದಿಸ್ ಪೇಜ್. ಓಕೆ, ಸೊ that's 47 48. ಸೊ that 48 ಹೋಗಿ ಡಾಕ್ಯುಮೆಂಟ್ ಡೇಟ್ ತಗೊಳ್ಳಿ. ಓಕೆ, ಸೊ ದೆನ್ ಡಾಕ್ಯುಮೆಂಟ್ ಟೆಕ್ಸ್ಟ್, ಎಂಟರ್ ಡಾಕ್ಯುಮೆಂಟ್. ಸೊ ಅಕೌಂಟ್, ಸೊ ನಾವು ವೆಂಡರ್ ಅಕೌಂಟ್ ಯಾವುದು ಕ್ರಿಯೇಟ್ ಮಾಡಿದ್ವಿ, PL1 ವೆಂಡರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದೇ ವೆಂಡರ್ ಅಕೌಂಟ್ ನ ತಗೋಬೇಕು. ಓಕೆ, ಯಾವ್ದು ವೆಂಡರ್ ಅಕೌಂಟು, ದಿಸ್ ಒನ್. ಸೊ 2,002. ಓಕೆ, ಸೊ ನೆಕ್ಸ್ಟ್ ಸ್ಪೆಷಲ್ GL ಇಂಡಿಕೇಟರ್ ಇವಾಗ ಎಗೆ ಅಸೈನ್ ಮಾಡಿದ್ವಿ. ಸೊ ಎ ಸ್ಪೆಷಲ್ GL ಇಂಡಿಕೇಟರ್ ತಗೋಬೇಕು. ಸೊ ನೆಕ್ಸ್ಟ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ತಗೋಬೇಕು. ಸೊ ಯಾವ್ದು ಇವಾಗ ವೆಂಡರ್ ಪೇಮೆಂಟ್ ಮಾಡ್ತಾರೆ ಅಂತ ನಾವು ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ನ ತಗೋಬೇಕು. ಸೊ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ತಗೊಳ್ಳಿ. ಸೊ ಅಮೌಂಟ್, ಸೊ ನೀವು ಎಷ್ಟು ಅಮೌಂಟ್ ನ ವೆಂಡರ್ಗೆ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೀವೇನೋ 1 lakh ಪರ್ಚೇಸ್ ಮಾಡ್ತಾ ಇದ್ದೀರಾ, ಅಥವಾ 1 10 lakh ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ,
ಸೊ ಅದ್ರಲ್ಲಿ 10% ಡೌನ್ ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಸೊ ಅವಾಗ ಏನಾಗುತ್ತೆ, ಸೊ 1,00,000ಗೆ 10,000, 10,00,000ಗೆ 1,00,000 ತರ ಡೌನ್ ಪೇಮೆಂಟ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇವಾಗ 10% ಅಂತಂದ್ರೆ ನಾನು 10,000 ರುಪೀಸ್ನ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೆಕ್ಸ್ಟಲ್ಲಿ ಕೂಡ ವೆಂಡರ್ ಡೌನ್ ಪೇಮೆಂಟ್ ಹಾಕ್ತೀನಿ. ಸೊ ನೆಕ್ಸ್ಟ್ ಇವಾಗ ಎಂಟ್ರಿ ಆಯಿತು. ಸೊ ಇವಾಗ ಡೆಬಿಟ್ ಅಂಡ್ ಕ್ರೆಡಿಟ್ ಕೂಡ ನಾಕ್ ಆಫ್ ಆಗಬೇಕು. ಓಕೆ, ಸೊ ಇವಾಗ ಕ್ಲಿಕ್ ಆನ್ ಡಾಕ್ಯುಮೆಂಟ್, ಸಾರಿ ಎಂಟರ್. ಸೊ ಇಲ್ಲಿ ನಾವು ಅಗೇನ್ ಅಮೌಂಟ್ ಎಂಟರ್ ಮಾಡಬೇಕು 10,000. ಸೊ ನಾವು ಟೆಕ್ಸ್ಟ್ ವೆಂಡರ್ ಪೇಮೆಂಟ್ ಡೌನ್ ಪೇಮೆಂಟ್ ಆಗಿರೋದ್ರಿಂದ ಸೊ ಟೆಕ್ಸ್ಟ್ ಕೂಡ ಎಂಟರ್ ಮಾಡಬೇಕು ಅಂಡ್ ಕಾಸ್ಟ್ ಎಂಟರ್. ಸೊ ಕಾಸ್ಟ್ ಸೆಂಟರ್ ಏನು ಕ್ರಿಯೇಟ್ ಮಾಡಿದ್ವಿ ನಾವು 1,000. ಓಕೆ, ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಸ್ಟಿಮುಲೇಟ್. ಸೊ ಇಟ್ ವಿಲ್ ಬಿ ದ ಎಂಟ್ರಿ. ಸೊ ಇವಾಗ ಎಂಟ್ರಿ ಏನಾಗುತ್ತೆ ಹೇಳಿ. ಸೊ ಇಲ್ಲಿ ಫೆಡೆಕ್ಸ್ ಏನಿದೆ, ಸೊ ಇದ್ರದ್ದು ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಅಕೌಂಟ್ಸ್ಗೆ ಏನಾಗುತ್ತೆ ಡೆಬಿಟ್ ಆಗುತ್ತೆ, ನೆಟ್ ಕ್ರೆಡಿಟ್ ದ ಔಟ್ ಗೋಯಿಂಗ್ ಮೇಂಟ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಟ್ರೈ ಟು ಪೋಸ್ಟ್. ಓಕೆ, ಸೊ ಇವಾಗ ಪೋಸ್ಟ್ ಕೂಡ ಆಯಿತು. ಸೊ ಇವಾಗ ನೀವು ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿದ್ರೆ ಲಿಸ್ಟ್ ಅಂಡ್ ರಿಫ್ರೆಶ್. ಗೋ ಬ್ಯಾಕ್. ಸ್ಪೆಷಲ್ ಜಿಎಲ್ ಟ್ರಾನ್ಸಾಕ್ಷನ್ಸ್ ಕೂಡ ಎನೇಬಲ್ ಮಾಡಬೇಕು. ಸೊ ನಾವು ಎಕ್ಸಿಕ್ಯೂಟ್. ಓಕೆ, ಸೊ ಇವಾಗ ನೋಡಿ, ಇವಾಗ 10,000 ಬಂತಾ. ಸೊ 10,000 ಎಂದೇ ವೆಂಡರ್ ಡೌನ್ ಪೇಮೆಂಟ್. ಸೊ ಇದು ಕ್ರಿಯೇಟ್ ಆಗಿದೆ. ಸೊ ಇದು ಡಾಕ್ಯುಮೆಂಟ್ ನಂಬರ್. ಸೊ ಇವಾಗ ನನಗೇನು ಗೊತ್ತಾಗುತ್ತೆ ಮೇನ್ ಅಂದ್ರೆ ಇದು ವೆಂಡರ್ ಟ್ರಿಗರ್ ಆಗಿದೆ, ಸ್ಪೆಷಲ್ ಜಿಎಲ್ಗೆ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಜಿಎಲ್ ಓಪನ್ ಐಟಮ್ ಚೆಕ್ ಮಾಡ್ದಂಗೆ FBL 3N. ಸೊ FBL 3N ಹೋಗಿ ಸೊ ಜಿಎಲ್ ಅಕೌಂಟ್ ಹಾಕಬೇಕು. ಸೊ ಯಾವ್ದು ಜಿಎಲ್ ಅಕೌಂಟು ನಾವು ಯೂಸ್ ಮಾಡ್ಕೊಂಡಿರೋದು, ಒಂದು ರೀಕನ್ಸಿಲೇಷನ್ ಜಿಎಲ್ ಅಕೌಂಟು, ಇನ್ನೊಂದು ಬ್ಯಾಂಕ್ ಜಿಎಲ್ ಅಕೌಂಟು, ಅಂಡ್ ಇನ್ನೊಂದು ಸ್ಪೆಷಲ್ ಜಿಎಲ್ ಅಕೌಂಟ್. ಈ 3 ಜಿಎಲ್ ಅಕೌಂಟ್ ಯೂಸ್ ಮಾಡ್ಕೊಂಡಿದ್ವಿ, ಕರೆಕ್ಟ್. ಸೊ ಇವಾಗ ಈ ಜಿಎಲ್ ಅಕೌಂಟ್ನ ತಗೊಳ್ಳಿ. ಸೊ ಐ ವಿಲ್ ರಿಮೂವ್ ಹಿಯರ್. ಸೊ ಇಲ್ಲಿ ಓಪನ್ ಮಾಡ್ಬಿಟ್ಟು ಪೇಸ್ಟ್ ಮಾಡ್ತಾ ಹೋಗಿ. ಸೊ ಒಂದು ಈ ಜಿಎಲ್ ಔಟ್ ಗೋಯಿಂಗ್ ಅಂಡ್ ಮೂಲಕ್ಕೂ ಟ್ರಿಗರ್ ಆಗಿರಬೇಕು, ಕರೆಕ್ಟ್. ಸೊ ಒಂದು ವೆಂಡರ್ ಡೌನ್ ಪೇಮೆಂಟ್ and then another one is accounts pay. Okay, so now execute. So execute. ಓಕೆ, ಸೊ ಇವಾಗ ಎಕ್ಸಿಕ್ಯೂಟ್ ಆಯ್ತು. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸೆಕೆಂಡ್ ಗೈಸ್.
ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು. ಸೊ ವೆಂಡರ್ ಡೌನ್ ಪೇಮೆಂಟ್ ಟ್ರಿಗರ್ ಆಗಬೇಕು, ಇಟ್ ಟ್ರಿಗರ್. ಸೊ ಟ್ರಿಗರ್ಸ್ ರೈಟ್. ಸೊ ಇವಾಗ ಟ್ರಿಗರ್ ಆಗಿದೆ. ಓಕೆ, ಅಂಡ್ ನಿಮಗೆ ಔಟ್ ಗೋಯಿಂಗ್ ಬ್ಯಾಂಕ್ ಜಿ ಎಲ್ ಟ್ರಿಗರ್ ಆಗಬೇಕು 10,000 ಆಗಿದೆ. ಓಕೆ, ಒಂದು ಸೆಕೆಂಡ್ ಗೈಸ್. ಓಕೆ, ಸೊ ಇವಾಗ ಅಕೌಂಟ್ಸ್ ಪೇಬಲ್ ಏನ್ ಜಿ ಎಲ್ ಇದೆ ಆ ಜಿ ಎಲ್ಗೆ ಇನ್ನೂ ಟ್ರಿಗರ್ ಆಗಿಲ್ಲ. ವೈ? ಬಿಕಾಸ್ ಇಟ್ ಇಸ್ ಓಪನ್ ಐಟಮ್. ಸೊ ಓಪನ್ ಐಟಮ್ ಅಲ್ಲಿ ಇದೆ, ಸೊ ಇನ್ನು ಕ್ಲಿಯರ್ ಆಗಿಲ್ಲ. ಸೊ ನಾವೇನ್ ಮಾಡೋಣ, ಫಸ್ಟ್ ಇವಾಗ ಅಡ್ವಾನ್ಸ್ 10,000 ಪೇ ಮಾಡಿದ್ವಿ ಸೊ ವೆಂಡರ್ಗೆ. ಸೊ ಅಡ್ವಾನ್ಸ್ ನ 10,000 ಪೇ ಮಾಡಿದ್ವಿ, 1 lakh ಇನ್ವಾಯ್ಸ್ ಇದೆ. ಸೊ ಇವಾಗ ವೆಂಡರ್ಗೆ ಒಂದು 10,000 rupees ಕೊಟ್ಬಿಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ನೀವು ಫೆಡೆಕ್ಸ್ ಅಂತ ಅಂದ್ರೆ ಫೆಡೆಕ್ಸ್ಗೆ ಏನೋ ಒಂದು ಪರ್ಚೇಸ್ ಮಾಡಿದಿರಾ ಫೆಡೆಕ್ಸ್ ಅಲ್ಲಿ. ಸೊ ಫೆಡೆಕ್ಸ್ಗೆ ಏನ್ ಮಾಡಿದಿರಾ 10,000 rupees ಪೇ ಮಾಡಿದಿರಾ. ಸೊ ಅವ್ರು ನಿಮಗೆ ಪ್ರಾಡಕ್ಟ್ ನ ಡೆಲಿವರಿ ಕೊಡಬೇಕು ಅಂದ್ರೆ ಸೊ ಇನ್ವಾಯ್ಸ್ ರೈಸ್ ಮಾಡಬೇಕು, ಅದಾದ್ಮೇಲೆ ಪೇಮೆಂಟ್ ಕೊಡಿ ಆಗ್ಬೇಕು. ಇವಾಗ ಫಸ್ಟ್ ಅಡ್ವಾನ್ಸ್ ಮಾಡಿದಿರಾ, ಸೊ ಡೆಲಿವರಿ ಕೊಡುವಾಗ ಫುಲ್ ನೀವು ಪೇಮೆಂಟ್ ಆ್ಯಂಡ್ ಇನ್ವಾಯ್ಸ್ ರೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಇವಾಗ 10,000 rupees ಅಡ್ವಾನ್ಸ್ ಪೇ ಮಾಡಿರೋದ್ರಿಂದ ನನಗೆ ನೆಕ್ಸ್ಟ್ ಇವಾಗ ಐಟಮ್ ಡೆಲಿವರಿಗೆ ಬಂತು ಅಂತ ಇಟ್ಕೊಳ್ಳಿ. ಸೊ ಇವಾಗ ನಾನು ಇನ್ವಾಯ್ಸ್ ರೈಸ್ ಮಾಡಬೇಕು. ಓಕೆ, ಸೊ ಇನ್ವಾಯ್ಸ್ ರೈಸ್ ಮಾಡುವಾಗ ಸೊ B60 ಹೋಗ್ಬಿಟ್ಟು ಒಂದು ಇನ್ವಾಯ್ಸ್ ರೈಸ್ ಮಾಡೋಣ. ಓಕೆ, ಸೊ ಸಪ್ಲೈ, ಸೊ ಡೇಟ್ ಹಾಕ್ಬಿಡಿ. ಸೊ 1 lakh rupees ಅಲ್ವಾ, 1 lakh rupees ಒಂದು ಇನ್ವಾಯ್ಸ್ ರೈಸ್ ಮಾಡಿ. ಅಷ್ಟು ಎಲ್ಲಿ ತಗೊಳ್ಳಿ ಯಾರೋ ಒಂದು. ಸೊ 1 lakh rupees. ಸೊ 1 lakh rupees. ಸೊ ಇಷ್ಟು ಮಿನಿಟ್. ಸೊ ನೋಡಿ ಇಲ್ಲಿ ತೋರಿಸುತ್ತೆ ನಿಮ್ಗೆ ಪಾಪಪ್ ಏನಂತ ಅಂದ್ರೆ ಅಗೇನ್ಸ್ಟ್ ದಿ ಸಪ್ಲೈಯರ್ ನಿಮಗೆ 10,000 rupees ಅಡ್ವಾನ್ಸ್ ಇದೆ ಅಂತ, ಡೌನ್ ಪೇಮೆಂಟ್ಸ್ ಕರೆಂಟ್ ಅಸೆಟ್ಸ್ ಎಕ್ಸಿಸ್ಟ್ ಅಂತ. ಓಕೆ, ಸೊ ಇವಾಗ ಸ್ಟಿಲ್ ಇಫ್ ಯು ವಾಂಟ್ ಟು ಪ್ರೋಸೆಸ್ ಯು ಕ್ಯಾನ್ ಕ್ಲಿಕ್ ಆನ್ ಎಂಟರ್. ಸೊ ಕೊಟ್ಬಿಟ್ಟು ಎಂಟರ್ ಕೊಡಿ, ಇಷ್ಟು ಮಿನಿಟ್ ಆಗುತ್ತೆ ನಿಮಗೆ ಪೋಸ್ಟ್. ಸೊ ಇವಾಗ ಪೋಸ್ಟ್ ಆಯ್ತು, ಕರೆಕ್ಟಾ? ಸೊ ಇವಾಗ ನಮಗೆ 2 ಲೈನ್ ಐಟಮ್ ಗೊತ್ತಾಗಬೇಕು. ಒಂದು ವೆಂಡರ್ ಅಗೇನ್ಸ್ಟ್ ಎಷ್ಟು ಓಪನ್ ಐಟಮ್ ಇದೆ ಅಂಡ್ ಅನದರ್ ಒನ್ ಸೊ ಎಷ್ಟಿಲ್ಲಿ ಕ್ಲಿಯರ್ ಆಗಿದೆ ಅಂತ. ಇವಾಗ ವೆಂಡರ್ ಅಗೇನ್ಸ್ಟ್ ನಾನು ರಿಫ್ರೆಶ್ ಮಾಡ್ತೀನಿ. ಐ ವಿಲ್ ರಿಫ್ರೆಶ್. ನೋಡಿ ಇವಾಗ ವೆಂಡರ್ ಅಗೇನ್ಸ್ಟ್ ಟೋಟಲ್ 90,000 ಇದೆ. ವೈ? ಬಿಕಾಸ್ 10,000 rupees in the advance, it is getting knock off between 1 lakh rupees and invoice amount. ಇನ್ವಾಯ್ಸ್ ಅಮೌಂಟ್ ಜೊತೆ ನಾಕ್ ಆಫ್ ಆಗ್ತಾ ಇದೆ. ಅಂಡ್ ಮೋರ್ ಆಫ್ ಸ್ಪೆಷಲ್ ಇಂಡಿಕೇಟರ್ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎ ಅಂತ. ಓಕೆ, ಎ ಮೀನ್ಸ್ ಅಡ್ವಾನ್ಸ್ ಪೇಮೆಂಟ್, ಐ ಮೀನ್ ಡೌನ್ ಪೇಮೆಂಟ್. ಸೊ ಇವಾಗ ನೆಕ್ಸ್ಟ್ ಜಿ ಎಲ್ ವೈಸ್ ರಿಫ್ರೆಶ್ ಮಾಡೋದು. ಸೊ ಜಿ ಎಲ್ ವೈಸ್ ರಿಫ್ರೆಶ್. ಸೊ ಜಿ ಎಲ್ ವೈಸ್ ರಿಫ್ರೆಶ್ ಮಾಡಿದ್ಮೇಲೆ ಇವಾಗ ಅಕೌಂಟ್ಸ್ ಪೇಬಲ್ಗೆ 1 lakh rupees ಇನ್ವಾಯ್ಸ್ ಬಂದಿದೆ, ಕರೆಕ್ಟ್? ಸೊ ಈಗ ಅಕೌಂಟ್ಸ್ ಪೇಬಲ್ 1 lakh rupees ಇನ್ವಾಯ್ಸ್ ಬಂದಿದೆ. 10,000 ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ಜಿ ಎಲ್ ಅಲ್ಲಿ ಇದೆ ಅಂಡ್ ಇಲ್ಲೂ ಕೂಡ 10,000 ಔಟ್ ಗೋಯಿಂಗ್ ಅಲ್ಲಿ ಇದೆ. ಪೇಮೆಂಟ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಓಕೆ, ಸೊ ಇವಾಗ ನಾವೇನ್ ಮಾಡಿ ಒಂದು ಪೇಮೆಂಟ್ ರನ್ ಮಾಡೋಣ. ಸೊ ಹೆಂಗ್ ರನ್ ಮಾಡೋಣ ಪೇಮೆಂಟ್ ಇವಾಗ ಅಂದ್ರೆ ನಾವು APP ಮುಖಾಂತರ ರನ್ ಮಾಡೋಣ. ಸೊ ದಟ್ ನಿಮಗೆ ಅರ್ಥ, ಎರಡು ತರನು ಅರ್ಥ ಆಗುತ್ತೆ. ಸೊ APP ವರ್ಕ್ ಆಗುತ್ತೆ ಯಾವ ತರ. ಸೊ ಇವಾಗ F110 ಹೋದೆ. ಸೊ ರನ್ ಡೇಟ್ ಕೊಡಬೇಕು, ನೀವು ಫಾರ್ 2 days ಡೇಟ್. ಸೊ ನಾನು ಇವತ್ತಿನ ಡೇಟ್ ನಿನ್ನೆ ರನ್ ಮಾಡಿದ್ದು. ಸೊ ಇವತ್ತಿನ ಡೇಟ್ಗೊಂದು ಸೊ ರನ್ ಡೇಟ್ ಕೊಡ್ತೀನಿ 21/04/2026 ಅಂಡ್ ನಾನು ಕಂಪನಿ ಕೋಡ್ HCLT ಅದನ್ನೇ ತಗೋತೀನಿ. ಸೊ ಇವಾಗ ಪ್ಯಾರಾಮೀಟರ್ಸ್ ಹೋಗ್ಬೇಕು. ಸೊ ಪ್ಯಾರಾಮೀಟರ್ಸ್, ಸೊ ಕಂಪನಿ ಕೋಡ್ HCLT, ಪೇಮೆಂಟ್ ಮೆಥಡ್ ಐ ಅಂತ ಮಾಡಿದ್ವಿ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಡೇಟ್ ಟುಮಾರೋಸ್ ಡೇಟ್, ನಾಳೆ ಡೇಟ್ ಕೊಡ್ತೀವಿ. ನೆಕ್ಸ್ಟ್ ಮತ್ತೆ ನಾವು ಯಾವ ಪೋಸ್ಟ್ ಓಕೆ. ಸೊ ಇವಾಗ ಸಪ್ಲೈಯರ್ ನಂಬರ್ ಹಾಕ್ಬೇಕು. ಸಪ್ಲೈಯರ್ ನಂಬರ್ ಹಾಕಿದ್ದೀನಿ. ಸೊ ಇದಾದ್ಮೇಲೆ ನಿಮಗೆ ಅಡಿಷನಲ್ ಆಗಲ್ಲಿ ಸೊ ನಿಮ್ಗೆ ಏನೇನಿಲ್ಲ ಡ್ಯೂ ಡೇಟ್ ಚೆಕ್ ಅಥವಾ ಪೇಮೆಂಟ್ ಮೆಥಡ್ ಸೆಲೆಕ್ಷನ್ ಆಗಿದೆಯಾ ಇಲ್ವಾ, ಸೊ ಇದೆಲ್ಲ ಚೆಕ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಸೇವ್ ಕೊಟ್ಟು ಪ್ಯಾರಾಮೀಟರ್ಸ್ನ ಸೊ ಪೇ ಪ್ರಪೋಸಲ್ ಮಾಡಬೇಕು. ಓಕೆ, ಸೊ ಇವಾಗ ಪ್ರಪೋಸಲ್ ಮಾಡಿದಾಗ ಸೊ ನಮ್ಗೆ ಏನಾಗಬೇಕು, ಅದು ಡಾಕ್ಯುಮೆಂಟ್ ಏನಿದೆ ಅದು ಪ್ರಪೋಸಲ್ ಆಗಬೇಕು. ಓಕೆ, ಸೊ ಇಫ್ ಇಟ್ ಇಸ್ ನಾಟ್ ಪ್ರಪೋಸಿಂಗ್ ಇಯರ್ ದೆನ್ ವಿ ಹ್ಯಾವ್ ಟು ಡೂ ಚೇಂಜಸ್. ಐ ವಿಲ್ ಟೆಲ್ ಯು ಏನು ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಡಿಸ್ಪ್ಲೇ ಪ್ರಪೋಸಲ್. ಸೊ ಡಿಸ್ಪ್ಲೇ ಪ್ರಪೋಸಲ್ಗೆ ಹೋದ್ರೆ ನಮಗೆ ಒಂದು ಯಾವುದೋ ಟ್ರಿಗರ್ ಆಗಿದೆ, ಅದನ್ನ ಯಾವುದು ಅಂತ ಓಪನ್ ಮಾಡೋಣ. ವೆಂಡರ್ದು ಡಬಲ್ ಕ್ಲಿಕ್. ಯಾವುದು 1 lakh rupees ಇದೆಯಲ್ಲ, ಸೊ 1 lakh rupees ಟ್ರಿಗರ್ ಆಗ್ತಾ ಇದೆ.
ಓಕೆ, ಪೇಮೆಂಟ್ಗೆ. ಬಟ್ ನಾವು 1,00,000 ರೂಪೀಸ್ ಪೇನೇ ಮಾಡಂಗಿಲ್ಲ. ವೈ? ಬಿಕಾಸ್ 10,000 ಅಡ್ವಾನ್ಸ್ ಪೇಮೆಂಟ್ ಮಾಡಿದೀವಿ, ಕರೆಕ್ಟ್ ಅಲ್ವಾ? ಇವಾಗ 1,00,000 ಟ್ರಿಗರ್ ಆಗ್ತಾ ಇದೆ ನಮ್ಗೆ ಪೇಮೆಂಟ್ಗೆ. ಸೊ ದಟ್ ನಾವೇನ್ ಮಾಡ್ಬೇಕು ಇವಾಗ? ಸೊ ವಿ ಹ್ಯಾವ್ ಟು ಡೂ ಸಮ್ ಚೇಂಜಸ್. ಸೊ ಅದಕ್ಕೋಸ್ಕರನೇ ಪೇಮೆಂಟ್ ಪ್ರಪೋಸಲ್ನ ಪ್ರಾಪರ್ ಆಗಿ ಚೆಕ್ ಮಾಡಬೇಕು. ಓಕೆ, ಸೊ ವಿಲ್ ಗೋ ಬ್ಯಾಕ್. ನೋಡಿ, 1,00,000 ರೂಪೀಸ್ ತೋರಿಸ್ತಾ ಇದೆ ಇಲ್ಲಿ ಪೇಮೆಂಟ್ ಟ್ರಿಗರ್ ಆಗಿರೋದು. ನೋಡಿ, ಔಟ್ ಗೋಯಿಂಗ್ ಪೇಮೆಂಟ್ ಇಟ್ ಶುಡ್ ಬಿ 90,000. ಇಲ್ಲ ಮಿಸ್ ಆಗಿ ನೀವು ಏನಾದ್ರು ಪೇಮೆಂಟ್ ರನ್ ಮಾಡ್ಬಿಟ್ರಿ ಅಂದ್ರೆ ವೆಂಡರ್ 1,00,000 ರೂಪಾಯಿ ಹೋಗ್ಬಿಡುತ್ತೆ. ಓಕೆ, ಸೊ ದಟ್ ಇಸ್ ದ ರೀಸನ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ವೆನ್ ವಿಲ್ ರನ್ ದ ಪ್ರಪೋಸಲ್, ಸೊ ಅವಾಗ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಸೊ ನಾವು ಏನ್ ಮಿಸ್ಟೇಕ್ ಆಗಿದೆ ನಮಗೆ? ಸೊ ನೀವು ಇಲ್ಲ ಒಂದ್ ಹತ್ರ ಮಿಸ್ಟೇಕ್ ಆಗಿದೆ, ಕರೆಕ್ಟ್? ಅದು 10,000 ರೂಪೀಸ್ ಅಲ್ಲೇ ಆಗಿದೆ, ಬಿಕಾಸ್ 1,00,000 ಪೇಮೆಂಟ್ ಹೋಗ್ತಾ ಇದೆ ಅಂದ್ರೆ. ಸೊ ಏನ್ ಮಿಸ್ ಆಗಿರ್ಬೋದು ಅಂದ್ರೆ, ಸೊ ಯು ಜಸ್ಟ್ ಡಬಲ್ ಕ್ಲಿಕ್ ಆನ್ ದಿಸ್, ಗೋ ಟು ಡಾಟಾ. ಓಕೆ, ಗೋ ಬ್ಯಾಕ್. ಸೊ ನಮಗೆ ಡಾಕ್ಯುಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಎಲ್ಲಿ ಪ್ರಾಬ್ಲಮ್ ಆಗಿರೋದು ಹಂಗಾದ್ರೆ? FBZP ಕಾನ್ಫಿಗರೇಷನ್ಸ್ ಅಲ್ಲೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ವೈ? ಬಿಕಾಸ್ ನಿಮಗೆ ಡಾಕ್ಯುಮೆಂಟ್ ಒಂದು ಆಲ್ರೆಡಿ ಕ್ಲಿಯರ್ ಆಗಿ ಜನರೇಟ್ ಆಗ್ತಾ ಇದೆ. ಸೊ ಇನ್ನೊಂದು ಮಾತ್ರನೇ ಆಗ್ತಾ ಇಲ್ಲ, ದಟ್ ಇಸ್ ಸ್ಪೆಷಲ್ GL ರಿಲೇಟೆಡ್. ಸೊ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಸೊ ಸಮಥಿಂಗ್ ಇಸ್ ರಾಂಗ್ ವಿತ್ ಕಾನ್ಫಿಗರೇಷನ್. ಏನೋ ಕಾನ್ಫಿಗರೇಷನ್ ಅಲ್ಲಿ ರಾಂಗ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಏನ್ ರಾಂಗ್ ಇರುತ್ತೆ, ಏನ್ ಮಿಸ್ ಮಾಡಿದೀವಿ? ಸೊ ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ನಾನು ಇದನ್ನ ಸ್ಪೆಷಲ್ GL ಇಂಡಿಕೇಟರ್ ಡಿಫೈನ್ ಮಾಡಿದಾಗ ಹೇಳ್ತೀನಿ ಅಂತ. ಓಕೆ, ಸೊ ಏನ್ ಮಿಸ್ ಮಾಡಿದೀವಿ ಅಂತ ನೋಡೋಣ. ಸೊ ನಮ್ದು ಯಾವ್ದು ಪೇಯಿಂಗ್ ಕಂಪನಿ ಕೋಡು? HCLT ಅಂತ. ಸೊ HCLT. ಸೊ ಇಲ್ಲಿ ನಾವು ಓಕೆ, ಸೊ ಅಮೌಂಟ್ ಕೂಡ ಕರೆಕ್ಟ್ ಆಗಿದೆ. ಸೊ ದೆನ್ ಸೆಂಡಿಂಗ್ ಕಂಪನಿ ಕೋಡ್ಸ್ ಹೋಗೋಣ, ಐ ಮೀನ್ ಆಲ್ ಕಂಪನಿ ಕೋಡ್ಸ್. ಸೊ ಗೋ ಟು HCLT, ಎಂಟರ್, ಸೆಲೆಕ್ಟ್ ಡೀಟೇಲ್ಸ್. ಸೊ ಇಲ್ಲಿ ನಿಮಗೆ ವೆಂಡರ್ ಸ್ಪೆಷಲ್ GL ಇಂಡಿಕೇಟರ್ಸ್ ಟು ಬಿ ಪೇಯ್ಡ್ ಅಲ್ಲಿ ನಮ್ದು ಯಾವುದೇ ಸ್ಪೆಷಲ್ GL ಇಂಡಿಕೇಟರ್ ಇಲ್ಲಿಲ್ಲ. ಸೊ ಅದಕ್ಕೆ ಏನಾಗ್ತಾ ಇದೆ, ಅದು ಪಿಕ್ ಆಗ್ತಾ ಇಲ್ಲ. ಸೊ ಇವಾಗ ನಾನು ಸ್ಪೆಷಲ್ GL ಇಂಡಿಕೇಟರ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಐ ವಿಲ್ ಸೇವ್ ದಿಸ್. ಓಕೆ, ಸೊ ಇವಾಗ ಮೇಂಟೈನ್ ಆಗಿದೆ. ದೆನ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾನು ಇಲ್ಲಿ ಪ್ರಪೋಸಲ್ನ ಮತ್ತೆ ಪ್ರಪೋಸ್ ಮಾಡ್ತೇನೆ. ಐ ವಿಲ್ ಗೋ ಬ್ಯಾಕ್, ಎಡಿಟ್, ಡಿಲೀಟ್. ಫಸ್ಟ್ ಡಿಲೀಟ್ ಮಾಡ್ಕೊಳ್ಳೇಬೇಕು ಪ್ರಪೋಸಲ್. ಸೊ ಡಿಲೀಟ್ ಆಗಿದೆ. ಸೊ ದೆನ್ ಅಗೇನ್ ಐ ವಿಲ್ ಗಿವ್ ಅನ್ ಪ್ರಪೋಸಲ್. ಸೊ ಎಂಟರ್ ಅಂಡ್ ರಿಫ್ರೆಶ್. ಸೊ ಡಿಸ್ಪ್ಲೇ ಪ್ರಪೋಸಲ್ ನೋಡಿ, ಇವಾಗ ಎಷ್ಟು ತೋರಿಸ್ತಾ ಇದೆ ಔಟ್ ಗೋಯಿಂಗ್ ಪೇಮೆಂಟ್? ಫಸ್ಟ್ ಎಷ್ಟು ತೋರಿಸ್ತಾ ಇತ್ತು? ಕರೆಕ್ಟ್ ಅಲ್ವಾ? 90,000 ಪೇ ಮಾಡ್ಬೇಕಾಗಿರೋದು ನಾವು. ಇವಾಗ ಕರೆಕ್ಟಾಗಿ ಪಿಕ್ ಆಗ್ತಾ ಇದೆ 90,000. ಓಕೆ, ಸೊ ನೀವು ಹೋಗ್ಬಿಟ್ಟು GL ಐಟಮ್ಸ್ ಅಲ್ಲಿ ನೋಡಿದ್ರು ಓಪನ್ ಐಟಮ್ಸ್ ಅಲ್ಲಿ ಇದೆ, ಅಂಡ್ ವೆಂಡರ್ ಲೈನ್ ಐಟಮ್ಸ್ ಅಲ್ಲಿ ಹೋದ್ರು ಎರಡು ಓಪನ್ ಐಟಮ್ಸ್ ಇದೆ. ಸೊ ಇಫ್ ಯು ರಿಫ್ರೆಶ್ ಆಲ್ಸೋ ಇಟ್ ವಿಲ್ ಬಿ ಅನ್ ಓಪನ್ ಐಟಮ್, ಬಿಕಾಸ್ ನಾನು ಪೇಮೆಂಟ್ ರನ್ ಮಾಡಿಲ್ಲ, ಓನ್ಲಿ ವಿ ಆರ್ ಇನ್ ಪ್ರಪೋಸಲ್. ಸೊ ನಾನು ಇವಾಗ ಏನ್ ಮಾಡ್ಬೇಕು? ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಡೂ ದ ಪೇಮೆಂಟ್ನ ಮಾಡಬೋಣ. ಎಂಟರ್. ಸೊ ಪೇಮೆಂಟ್ ರನ್ ಆಯ್ತು. ಸೊ ಒಂದು ಜನರೇಟ್ ಆಯ್ತು, ಒಂದು ಕಂಪ್ಲೀಟ್ ಆಯ್ತು ಕೂಡ ಆಗಿದೆ. ಓಕೆ, ಸೊ ಇವಾಗ ನಾವು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಇಟ್ ಶುಡ್ ಬಿ ಇನ್ ಕ್ಲಿಯರ್ಡ್ ಐಟಮ್ಸ್. ರಿಫ್ರೆಶ್ ನೋಡಿ, ಕ್ಲಿಯರ್ಡ್ ಐಟಮ್ ಆಯ್ತಾ? ಸೊ ಇಲ್ಲಿ ನಿಮಗೆ 10,000 ನಾಕ್ ಆಫ್ ಆಗ್ಬಿಟ್ಟು ಎರಡು ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಓಕೆ, ಒಂದು ಅಡ್ವಾನ್ಸು, ಇದು ಬಂದ್ಬಿಟ್ಟು KZ ಪೇಮೆಂಟ್ ನಾವು ಮಾಡಿದ್ದು ಅಡ್ವಾನ್ಸ್ದು. ಸೊ ಆದ್ಮೇಲೆ APPಲಿ ಕ್ಲಿಯರ್ ಮಾಡಿರೋದು ಎರಡನ್ನು. ಓಕೆ, ಸೊ ಎರಡು ಡಾಕ್ಯುಮೆಂಟ್ ಕೂಡ ಜನರೇಟ್ ಆಗಿದೆ, ಅಂಡ್ ದಿಸ್ ಇಸ್ ದ ಇನ್ವಾಯ್ಸ್ ಡಾಕ್ಯುಮೆಂಟ್. ಓಕೆ, ಸೊ ಈ ತರ ಆಟೋಮೆಟಿಕ್ ನಾಕ್ ಆಫ್ ಆಗುತ್ತೆ. ಸೊ ಈ ತರ ನಾಕ್ ಆಫ್ ನೀವು ಬೇರೆ ಯಾವುದೇ ERP ಮಾಡಿದಲ್ಲೂ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಪೆಷಲ್ GL ನಿಮ್ ಕಾನ್ಸೆಪ್ಟೇ ಇಲ್ಲ ಅದ್ರ. ಓಕೆ, ಸೊ ಈ ತರ ಕಾನ್ಫಿಗರೇಷನ್ಸ್ನ ಸೊ ನೀವು ರಿಯಲ್ ಟೈಮ್ ಸಿಸ್ಟಮ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ ಸ್ಪೆಷಲ್ GL ಯಾವ ತರ ವರ್ಕ್ ಆಗುತ್ತೆ, ಸೊ ಯಾವ ತರ ಕಾನ್ಫಿಗರೇಷನ್ಸ್ ಮಾಡಬೇಕು. ಸೊ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ ಸ್ಪೆಷಲ್ GL ಅಲ್ಲಿ? As of now, no, Abhishek. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಏನಿದೆ ಸ್ಪೆಷಲ್ GL ಇಂಡಿಕೇಟರ್ ಮಾಯಿಶ್ಚರೈಸ್ ಮಾಡಿದ್ದು ಅಂಡ್ ಪೇಮೆಂಟ್ ಮಾಡಿದ್ದು, ಸೊ ಇದೆಲ್ಲನೂ ಪ್ರಾಕ್ಟೀಸ್ ಮಾಡಿ. ಸೊ ಡೇ ಟು ಡೇ ಏನ್ ಮಾಡಬೇಕು ಅಂದ್ರೆ, ಅವತ್ತಿನ ಟಾಪಿಕ್ ಅಲ್ಲಿ ಅಟ್ಲೀಸ್ಟ್ ಒಂದು 50 to 60% ನೀವು ಕವರ್ ಮಾಡಿದ್ರೆ ವೀಕೆಂಡ್ಸ್ ಅಲ್ಲಿ ನೀವು ಮಿಕ್ಕೇರ್ ಮಾಡ್ಕೋಬಹುದು. ಓಕೆ, ನೀವೇನಾದ್ರೂ ಡೈಲಿ ನೀವು ಈ ತರ ಡಿಲೇ ಮಾಡ್ಕೊಂತ ಹೋದ್ರೆ ಅದು ಕ್ಲಾಸಸ್ ಅಲ್ಲೇ ಇರುತ್ತೆ. ನಾನೇನು ನೆಕ್ಸ್ಟ್ ವೀಕ್ ಇಲ್ಲ ಆಫ್ಟರ್ ನೆಕ್ಸ್ಟ್ ವೀಕ್ ಕ್ಲಾಸ್ ಮುಗಿಸ್ಬಿಡ್ತೀನಿ. ಸೊ ನಾನು ಇವಾಗ EBRS ಬಿಟ್ರೆ ಅಸೆಟ್ ಅಕೌಂಟಿಂಗ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕಂಟ್ರೋಲಿಂಗ್ ಅಲ್ಲಿ ಕೂಡ ನಿಮ್ಗೆ ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಹೇಳಿದ್ವಿ, ಜಸ್ಟ್ ಇಂಟರ್ನಲ್ ಆರ್ಡರ್ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಾನು
ಕಂಟೆಂಟ್ಸ್ ಕವರ್ ಮಾಡ್ದಂಗೆ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಮೋರ್ ದೆನ್ 1 ವೀಕ್. ಓಕೆ, ಮೇ ಬಿ ಈ ವೀಕಲ್ಲಿ ಆಗಲ್ಲ. ಸೊ ಅದ್ರ ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ಕವರ್ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ರೆಸ್ಯೂಮೆ ಪ್ರಿಪರೇಷನ್ಸ್ ಮಾಡ್ತೇನೆ. ಸೊ ಇಂಟರ್ವ್ಯೂ ಕ್ವಶನ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇನೆ. ಐ ಮೀನ್ ಡಿಸ್ಕಸ್ ಮೀನ್ಸ್ ಇಂಟರ್ವ್ಯೂ ಅಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ. ಸೊ ಅದು ಆಲ್ರೆಡಿ ನಾನು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದ್ದೆ, ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದಲ್ಲದೆ ಕೂಡ ನೀವು ಯಾವ ಥರ ಲೈಕ್ ಕಾಲ್ಸ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಾದ್ಮೇಲೆ ನಿಮಗೆ ಇಂಟರ್ವ್ಯೂಗೆ ಪ್ರಿಪರೇಷನ್ಸ್ ಕೂಡ ಆಗ್ಬೋದು. ಓಕೆ, ಯು ಕ್ಯಾನ್ ಟ್ರೈ ಟು ಸ್ವಿಚ್ ಎ ಜಾಬ್. ಓಕೆ, ಸೊ ನಾನು ಇವಾಗ ನಿಮಗೆ ಪ್ರಾಪರ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ FI ಅಂಡ್ CO, ಸೊ ಈ ಕಾನ್ಫಿಗರೇಷನ್ಸ್ ನ ಇಟ್ಕೊಂಡು ನೀವು ಯು ಕ್ಯಾನ್ ಸರ್ವೈವ್ ಟಿಲ್ 5 years ನಿಮ್ಮ ಎಕ್ಸ್ಪೀರಿಯನ್ಸ್ ನ ತಗೊಂಡು ಯು ಕ್ಯಾನ್ ಸರ್ವೈವ್ ಇನ್ ಸೈಡ್. ಓಕೆ, ಐ ಆಮ್ ನಾಟ್ ಟೆಲಿಂಗ್ ಯು ವಿಲ್ ಬಿ ಅನ್ ಎಕ್ಸ್ಪರ್ಟ್. ವೈ? ಬಿಕಾಸ್ ನಿಮಗೆ ರಿಯಲ್ ಟೈಮ್ ನಾಲೆಜ್ ಇಲ್ಲ. ಕರೆಕ್ಟ್. ಸೊ ರಿಯಲ್ ಟೈಮ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ದಟ್ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನಿಮಗೆ ಕಷ್ಟ ಅನ್ಸುತ್ತೆ. ಸೊ ನೀವು ಯಾರೇ ಸ್ಕಿಲ್ ಕಲ್ತ್ರು ಸೇಮ್ ರಿಸಲ್ಟ್ ಇರುತ್ತೆ. ಸೊ ನಾಟ್ ಓನ್ಲಿ SIT FIS, ಯಾವುದೇ ಸ್ಕಿಲ್ ಕಲ್ತ್ರು ಅದೇ ತರ ಇರುತ್ತೆ. ಸೊ ಯಾರೋ ನಿಮಗೆ 100% ನಿಮ್ಮನ್ನು ಎಕ್ಸ್ಪರ್ಟ್ ಮಾಡೋದಕ್ಕಾಗಲ್ಲ. ವೈ? ಬಿಕಾಸ್ ನಿಮಗೆ ರಿಯಲ್ ಟೈಮ್ ನಾಲೆಡ್ಜ್ ಇರೋದಿಲ್ಲ. ಸೊ ದಟ್ ಬಟ್ ನಿಮಗೆ 5 years ಕ್ಯಾಂಡಿಡೇಟ್ಗೆ ಏನು ನಾಲೆಡ್ಜ್ ಇರಬೇಕು ಟು ಸರ್ವೈವ್ ಇನ್ ಸೈಡ್ ಅಂದ್ರೆ, ಸೊ ದಿಸ್ ಇಸ್ ಎನಫ್. ಓಕೆ, ಸೊ ಈ ನಾಲೆಡ್ಜ್ನ ಇಟ್ಕೊಂಡು ನೀವು ಒಳಗಡೆ ಈಸಿಯಾಗಿ ಸರ್ವೈವ್ ಆಗ್ಬೋದು. ಬಿಕಾಸ್ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ, ಸೊ ಎಲ್ಲಾ ಕನ್ಸಲ್ಟೆಂಟ್ಸ್ ಕೂಡ ಎಲ್ಲಾ ಆಬ್ಜೆಕ್ಟ್ಸ್ ಅಲ್ಲೂ ವರ್ಕ್ ಮಾಡಿರಲ್ಲ. ಓಕೆ, ಸೊ ಎಲ್ಲಾದ್ರಲ್ಲೂ ಮಾಡಿರ್ಬೇಕು ಅಂತ ಎಲ್ಲೂ ರೂಲ್ ಕೂಡ ಇಲ್ಲ. ಸೊ ದಟ್ ನೀವು ಏನ್ ಕಾನ್ಫಿಗರೇಷನ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ ಇದು ಪ್ರಾಪರ್ ಆಗಿ ಕಲ್ತ್ರೆ ಸಾಕು ನಿಮಗೆ. ಸೊ ಟ್ಯಾಕ್ಸ್ ಬಗ್ಗೆ ಆಗಲಿ, ಅಸೆಟ್ ಅಕೌಂಟಿಂಗ್ ಬಗ್ಗೆ ಆಗಲಿ, ಸೊ ಮ್ಯೂಚುವಲ್ ಕಾನ್ಸೆಪ್ಟ್ಸ್ ಆಗಲಿ, ಓಕೆ, ಪೇಮೆಂಟ್ ರನ್ ಮಾಡೋದು, ಸೊ ಇದೆಲ್ಲ ಕಂಪ್ಲೀಟ್ ನಿಮಗೆ ಕಾನ್ಫಿಗರೇಷನ್ಸ್ ಗೊತ್ತಿದ್ರೆ, ಸೊ ಎಲ್ಲಿ ಯಾವ ತರ ಟ್ರಿಗರ್ ಆಗುತ್ತೆ ಪೇಮೆಂಟ್ಗೆ, ಸೊ ಯಾವ ತರ ವರ್ಕ್ ಆಗುತ್ತೆ, ಸೊ ಏನೆಲ್ಲ ಕಾನ್ಫಿಗರೇಷನ್ಸ್ ಮಾಡಬೇಕು, ಬ್ಯಾಕ್ ಎಂಡ್ ಅಲ್ಲಿ ಯಾವ ಕಾನ್ಫಿಗರೇಷನ್ಸ್ ಯಾವ ತರ ವರ್ಕ್ ಆಗುತ್ತೆ ಬಿಸ್ನೆಸ್ ಮೇಲೆ, ಸೊ ರಿಯಲ್ ಟೈಮ್ ಬಿಸ್ನೆಸ್ ಮೇಲೆ, ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕು ನಿಮಗೆ. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ ಕಾನ್ಫಿಗರೇಷನ್ ನೀವು ಯಾವ ಬೇಕಾದ್ರೂ ಕಲಿಬೋದು. ಕಾನ್ಫಿಗರೇಷನ್ಸ್ ಕಲಿಯೋದು ಮ್ಯಾಟರ್ ಅಲ್ಲ, ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಮ್ಯಾಟರ್. ಬಿಕಾಸ್ ಕಾನ್ಫಿಗರೇಷನ್ಸ್ ನೀವು ಎಲ್ಲಿ ಬೇಕಾದ್ರೂ ಗೂಗಲ್ ಮಾಡ್ಬಿಟ್ಟು ಅಥವಾ ಯೂಟ್ಯೂಬ್ ನೋಡ್ಬಿಟ್ಟು ಇಲ್ಲ ChatGPT ಚೆಕ್ ಮಾಡ್ಬಿಟ್ಟು ನಿಮಗೆ ಕಾನ್ಫಿಗರೇಷನ್ಸ್ ವೈಸು ಕಲ್ತ್ ಬಿಡ್ಬೋದು. ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ಸ್ ಎಲ್ಲ ಕಡೆನೂ ಇರುತ್ತೆ ಇವಾಗ. ಬಟ್ ವೆನ್ ಇಟ್ ಕೇಮ್ಸ್ ಟು ಬಿಸ್ನೆಸ್ ಸಿನಾರಿಯೋಸ್ ಅಥವಾ ರಿಯಲ್ ಟೈಮ್ ಇಂಪ್ಯಾಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಯಾರೇ ChatGPT ಕೂಡ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಪ್ರಾಪರ್ ಆಗಿ ಯಾವ್ಯಾವ್ದು ಬ್ಯಾಲೆನ್ಸಸ್ ಎಲ್ಲೆಲ್ಲಿ ಟ್ರಿಗರ್ ಆಗುತ್ತೆ, ಸೊ ಯಾವ ತರ ವರ್ಕ್ ಆಗುತ್ತೆ, ಅದನ್ನ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇನೆ. ಓಕೆ, ಸೊ ಅದನ್ನ ನೀವು ನೀಟಾಗಿ ಫಾಲೋ ಅಪ್ ಮಾಡ್ಕೊಂಡು ಸೊ ಯು ಗೈಸ್ ಕ್ಯಾನ್ ಸೊ ಅಟೆಂಡ್ ಅನ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಅಟೆಂಡ್ ಈಸಿಯಾಗಿ ಮಾಡ್ಬೋದು. ಅಂಡ್ ಈಸಿಯಾಗಿ ನೀವು ಕ್ವಶನ್ಸ್ ಕೂಡ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ಓಕೆ, ಸೊ ನಾನು ಮ್ಯಾಕ್ಸಿಮಮ್ ಇಂಟರ್ವ್ಯೂವರ್ ಏನ್ ಗೊತ್ತಾ, ನೀವು ಇಫ್ ಆರ್ ಆನ್ಸರಿಂಗ್ ಟು ಆಲ್ ದ ಕ್ವಶನ್ಸ್ ಅಗೇನ್ ಅವರು ಮತ್ತೆ ಅಗೇನ್ ಕ್ವಶನ್ಸ್ ಮಾಡ್ತಾನೆ ಇರ್ತಾರೆ. ವೈ? ಬಿಕಾಸ್ ನೀವು ಎಷ್ಟು ಎಕ್ಸ್ಪರ್ಟ್ ಇದೀರಾ ಅಂತ ಚೆಕ್ ಮಾಡ್ತಾರೆ. ಸೊ ಒಂದು ಅವ್ರ ರಿಕ್ವೈರ್ಮೆಂಟ್ ನೀವು ಮೀಟ್ ಆಗ್ತಿದ್ದೀರಾ ಅನ್ನೋದು ದಟ್ ಇಸ್ ಸೆಕೆಂಡ್ರಿ. ಫಸ್ಟ್ ನಿಮ್ಮ ರೆಸ್ಯೂಮ್ ಏನಿರುತ್ತೆ, ಸೊ ಆಸ್ ಪರ್ ದ ರೆಸ್ಯೂಮ್ ನೀವು ಏನು ವೇಟೇಜ್ ಇದೆ ಇಲ್ಲ, ಸೊ ಆ ರೆಸ್ಯೂಮ್ ವೇಟೇಜ್ ಪ್ರಕಾರ ಸೊ ನೀವು ರೆಡಿ ಇದ್ದೀರಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ ಸ್ಕಿಲ್. ಸೊ ಅದಾದ್ಮೇಲೆ ನಿಮ್ಗೆ ಅವ್ರ ರಿಕ್ವೈರ್ಮೆಂಟ್ ಅಟ್ಲೀಸ್ಟ್ ಓಕೆ, ಸೊ ಯು ಆರ್ ನಾಟ್ ಓಕೆ ಕಂಪ್ಲೀಟ್ಲಿ ವಿತ್ ರೆಸ್ಯೂಮ್ ಅಂದಾಗ ಸೊ ಅವ್ರು ಏನ್ ಮಾಡ್ತಾರೆ, ಅವ್ರ ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಅವ್ರ ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿದಾಗ ಅಟ್ಲೀಸ್ಟ್ ನೀವು ಅವ್ರ ರಿಕ್ವೈರ್ಮೆಂಟ್ ಒಂದು 90% ಬೇಡ, ಒಂದು 80% ರೀಚ್ ಮಾಡಿದ್ರು ಕೂಡ ಸೊ ವಿಲ್ ಗೆಟ್ ಹೈರ್. ಸೊ ನಿಮ್ಮನ್ನು ಈಸಿಯಾಗಿ ಅವರು ಹೈರ್ ಮಾಡ್ತಾರೆ. ಬಿಕಾಸ್ ಇನ್ 10-20% ಅವ್ರು ಕ್ರಾಸ್ ಟ್ರೈನ್ ಮಾಡ್ಬಿಟ್ಟೆ ನಿಮ್ಗೆ ಹೇಳ್ಕೊಟ್ಬಿಡ್ತಾರೆ. ಓಕೆ, ಸೊ ದಟ್ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನ 100% ಮಾಡಿದ್ರೆ ಸೊ ವಿಲ್ ಬಿ 90% ನೀವು ಪ್ರಿಪೇರ್ ಆದಂಗೆ ಇಂಟರ್ವ್ಯೂಗೆ. ಸೊ ಇನ್ 10% ಏನ್ ಮಾಡ್ಬೇಕು ಅಂದ್ರೆ ನಾನೆಲ್ಲ ಹೇಳ್ತೀನಿ ನಿಮ್ಗೆ. ಸೊ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಕಾಲ್ಸ್ ಎಲ್ಲ, ಅಂಡ್ ಏನೇನೆಲ್ಲ ವೇಸ್ ಇದೆ ಸೊ ಸ್ವಿಚ್ ಆಗೋದಕ್ಕೆ. ಸೊ ನೀವು ಇಷ್ಟು ಕಲ್ತ್ಬಿಟ್ರೆ ಈಸಿಯಾಗಿ ಸ್ವಿಚ್ ಆಗ್ಬೋದಾ ಅಂತಂದ್ರೆ ಸೊ ಅದೆಲ್ಲದಕ್ಕೂ ಆನ್ಸರ್ ನಾನು ನಿಮ್ಗೆ ಸೊ ಈ ಬ್ಯಾಚ್ ಕಂಪ್ಲೀಷನ್ಸ್ ಆದಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಎಷ್ಟಕ್ಕೆ ಫಿಟ್ ಇದ್ದೀರಾ, ಇನ್ನು ಎಷ್ಟು ಕಲಿಬೇಕು, ಅಂಡ್ ನೀವೇನಾದ್ರೂ ಬೈ ಓನ್ ಆಗಿ ನೀವು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾನು ವಿತೌಟ್ ಸಪೋರ್ಟ್ ನಾನೆಲ್ಲ ಮಾಡ್ತೀನಿ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಸೊ ವಿತ್ ಸಪೋರ್ಟ್ ಎಷ್ಟು ಟೈಮ್ ತಗೊಳುತ್ತೆ, ಸೊ ವಿತ್ ಸಪೋರ್ಟ್ ವಿತೌಟ್ ಸಪೋರ್ಟ್ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಸೊ ಇದೆಲ್ಲದನ್ನ ಕೂಡ ನಾನು ನಿಮಗೆ ಸೊ ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ಎಲ್ಲ ಕ್ಲಾಸ್ ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ನೆಕ್ಸ್ಟ್ ಅದೇ ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ಲಾಸ್. ಅಂಡ್ ಒನ್ ಮೋರ್ ಥಿಂಗ್, ಸೊ ನಾನು ಅವಾಗಲೇ ಹೇಳ್ದಂಗೆ ಸೊ ಯಾರ್ಯಾರು ಲೈಕ್ ಇನ್ನು ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡಿಲ್ಲ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ವೈ? ಬಿಕಾಸ್ ನಿಮಗೆ ಲಾಸ್ಟ್ ಮೂಮೆಂಟ್ ಏನ್ ಕ್ಲಾಸಸ್ ಇದೆ, ಅಸೆಟ್ ಅಕೌಂಟಿಂಗ್ ಇರ್ಬೋದು ಅಂಡ್ ಮೋರ್ ಅವ್ರ ನಿಮಗೆ ರೆಸ್ಯೂಮ್ ಪ್ರಿಪರೇಷನ್ಸ್ ಇರ್ಬೋದು, ಸೊ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್. ಓಕೆ, ಸೊ ಕ್ಲಿಯರ್ ಮಾಡ್ಕೊಳ್ಳಿ ಸೊ ದಟ್ ಎಲ್ಲ ಸ್ಮೂತ್ ಆಗಿದ್ರೆ ಸೊ ಇಟ್ ಬಿ ಗುಡ್. ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ? ಓಕೆ, ಸೊ ಇಫ್ ಯು ಡೋಂಟ್ ಹ್ಯಾವ್